ಗುಡ್ ಮಾರ್ನಿಂಗ್. ನಾನು ನಿಮ್ಮ ಚಂದ್ರಮೌಳಿ ಕಣವಿ. ಇಂದು ಆರ್ ಸಿ ಬಿಗೆ ತನ್ನ ತವರಿನಲ್ಲಿ ಈ ಸೀಸನ್ನ ಮೊಟ್ಟ ಮೊದಲ ಹೋಮ್ ವಿಕ್ಟ್ರಿ ಗಳಿಸಲು ಗೋಲ್ಡನ್ ಅಪಾರ್ಚುನಿಟಿ ಸಿಕ್ಕಿದೆ. ಅವೇ ಫಾರ್ಮ್ನ 50% ಆಡಿದರೆ ಸಾಕು ರಾಜಸ್ಥಾನ್ ರಾಯಲ್ಸ್ ಮೇಲೆ ಇಂದು ಆರ್ ಸಿ ಬಿ ಗೆಲ್ಲೋದು ಖಂಡಿತ. ಆರ್ ಸಿ ಬಿಯ ಇನ್ಫಾರ್ಮ್ ಬ್ಯಾಟರ್ಸ್ ಆದಂಥ ವಿರಾಟ್ ಕೊಹ್ಲಿ, ದೇವದತ್ತ ಪಡಿಕ್ಕಲ್, ರಜತ್ ಪಾಟೀದಾರ್ ಅವರ ಅವೇ ಫಾರ್ಮ್, ಟಿಮ್ ಡೇವಿಡ್ ಅವರ ಅದ್ಭುತವಾದ ಫಿನಿಶ್, ಆರ್ ಸಿ ಬಿ ಬೌಲರ್ಸ್ಗಳ ಹೈ ಕಾನ್ಫಿಡೆನ್ಸ್ ಎಲ್ಲವೂ ಆರ್ ಸಿ ಬಿ ಪರವಾಗಿವೆ. ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಏನಿದೆ ಅಂತಂದರೆ ರಾಜಸ್ಥಾನ್ ರಾಯಲ್ಸ್ ದಿನೇ ದಿನೇ ತನ್ನ ವರ್ಚಸ್ಸನ್ನು ಕಳೆದುಕೊಳ್ತಾ ಇದೆ. ಈ ಸೀಸನ್ ಮುನ್ನ ರಿಟೆನ್ಷನ್ಸ್ ಅನೇಕ ಮಾಡಿದರೂ ಕೂಡ ಜಾಸ್ ಬಟ್ಲರ್ ಅವರನ್ನು ಕೈಬಿಟ್ಟದ್ದು ಅವರಿಗೇ ಮುಳುವಾಗಿದೆ. ಸಂಜು ಸ್ಯಾಮ್ಸನ್ ಗಾಯಗೊಂಡಿದ್ದಾರೆ, ಇಂದು ಆಡ್ತಾ ಇಲ್ಲ. ಕಳೆದ 2 ಮ್ಯಾಚ್ಗಳನ್ನು ಭಾಳ ಆಶ್ಚರ್ಯಕರ ರೀತಿಯಲ್ಲಿ ರಾಜಸ್ಥಾನ್ ರಾಯಲ್ಸ್ ಸೋತಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ 8 ವಿಕೆಟ್ ಇದ್ದವು. ಕೊನೆಯ 3 ಓವರ್ಗಳಲ್ಲಿ 30 ರನ್ ಗಳಿಸಬೇಕಾಯಿತು. ಸೂಪರ್ ಓವರಲ್ಲಿ ಸೋತರು. ಲಕ್ನೋ ಮೇಲೆ ಇನ್ನೂ ಗೆದ್ದರು ಅನ್ನುವಾಗ ಬರೀ 2 ರನ್ನಿಂದ ಕೊನೆಯಲ್ಲಿ ಸೋತರು. ಟೀಮ್ ಬಗ್ಗೆ ಅನೇಕ ಊಹಾಪೋಹಗಳು ಕೇಳಿಬರ್ತಾ ಇವೆ. ಆದರೆ ಸಿಲ್ವರ್ ಲೈನಿಂಗ್ ಅಂತಂದರೆ ಜೋಫ್ರಾ ಆರ್ಚರ್ ಅವರ ರಿಟರ್ನ್ ಟು ಫಾರ್ಮ್, ಹಾಗೂ ಎಲ್ಲರೂ ಕಾತುರರಾಗಿ ನೋಡ್ತಾ ಇರೋದು ಅಂತಂದರೆ ರಾಜಸ್ಥಾನ್ ರಾಯಲ್ಸ್ನ ಓಪನಿಂಗ್ ಪೇರ್ ಯಶಸ್ವಿ ಜೈಸ್ವಾಲ್ ಹಾಗೂ ಕೇವಲ 14 ವರ್ಷದ ಸೆನ್ಸೇಷನಲ್ ಲೆಫ್ಟ್ ಹ್ಯಾಂಡೆಡ್ ಓಪನಿಂಗ್ ಬ್ಯಾಟರ್ ವೈಭವ್ ಸೂರ್ಯವಂಶಿ. ರಾಜಸ್ಥಾನ್ ರಾಯಲ್ಸ್ನ ಈಗ ಮೆಂಟರ್ ಯಾರು? ನಮ್ಮ ಆರ್ ಸಿ ಬಿಯ ಮಾಜಿ ಕ್ಯಾಪ್ಟನ್ ರಾಹುಲ್ ದ್ರಾವಿಡ್. ಇವರು ಅನೇಕ ಪ್ಲ್ಯಾನ್ಗಳನ್ನು ಮಾಡಿರುತ್ತಾರೆ. ಆದರೆ ಇವರ ಪ್ಲ್ಯಾನ್ಗಳನ್ನು ಎಕ್ಸಿಕ್ಯೂಟ್ ಮಾಡಲು ಈಗ ರಾಜಸ್ಥಾನ್ ರಾಯಲ್ಸ್ನ ಆಟಗಾರರಿಗೆ ಶಕ್ತಿ ಇದೆಯೇ? ಕಾಯ್ದು ನೋಡಬೇಕು ಅಲ್ವೇ?